ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ ಚಂದ್ರ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ವೀಡಿಯೋಸು ಪಿ ರೇಷೋ ಬಗ್ಗೆ ಮಾಡಿದ್ದೀವಿ. ಪಿ ರೇಷೋ ನಿಮಗೆ ಗೊತ್ತಿದ್ದಾಗೆ ಪ್ರೈಸ್ ಟು ಅರ್ನಿಂಗ್ ರೇಷೋ ಅಂತ ಕರಿತೀವಿ. ಅಂದರೆ ಒಂದು ಸ್ಟಾಕ್ ಪ್ರೈಸು ಡಿವೈಡೆಡ್ ಬೈ ಅರ್ನಿಂಗ್ಸ್ ಪರ್ ಶೇರ್. ಪಿ ರೇಷೋ ಯಾವಾಗ ಹೈ ಇರುತ್ತೆ ಅಂದರೆ ಸ್ಟಾಕ್ ಪ್ರೈಸ್ ಹೈ ಇದ್ದು ಅರ್ನಿಂಗ್ಸ್ ಪರ್ ಶೇರ್ ಅಷ್ಟು ಲೆವೆಲಲ್ಲಿ ಹೈ ಇಲ್ದಿರೋ ಟೈಮಲ್ಲಿ. ಅರ್ನಿಂಗ್ಸ್ ಪರ್ ಶೇರು ತುಂಬ ಸಿಂಪಲ್ ಕಾನ್ಸೆಪ್ಟು. ಟೋಟಲ್ ಕಂಪ್ನಿದು ನೆಟ್ ಪ್ರಾಫಿಟ್ಟು ಅದು ಎಷ್ಟೋ ಕೋಟಿ ಇರ್ಬೋದು, ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಇನ್ ದ ಕಂಪ್ನಿ. ಆವಾಗ ಒಂದು ಶೇರಿಗೆ ಎಷ್ಟು ಪ್ರಾಫಿಟ್ ಬಂದಾಗಾಯಿತು ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಇ ಪಿ ಎಸ್ ಮಾಡುವಾಗ. ಸೊ ಕಂಪ್ನಿದ ಪರ್ಫಾರ್ಮೆನ್ಸು ಅಷ್ಟು ಲೆವೆಲಲ್ಲಿ ಇಂಪ್ರೂವ್ ಆಗದೇ ಇದ್ದರೂ ಸ್ಟಾಕ್ ಪ್ರೈಸು ತುಂಬ ಜಾಸ್ತಿ ಆಗುವಾಗ ಪಿ ರೇಷೋ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಆವಾಗ ರೇಷೋ ಕ್ಯಾಲ್ಕುಲೇಟ್ ಮಾಡುವಾಗ ಡಿನಾಮಿನೇಟರ್ ಅಥವಾ ಕೆಳಗೇನಿದೆ ಅದು ಕಮ್ಮಿ ಫಿಗರ್ ಇರ್ತದೆ, ಮೇಲೆ ಏನಿರ್ತದೆ ಸ್ಟಾಕ್ ಪ್ರೈಸು ಅದು ಜಾಸ್ತಿ ಫಿಗರ್ ಇರುತ್ತೆ. ಇಲ್ಲಿ ನಿಮಗೆ ಫಾರ್ಮುಲಾ ಹಾಕಿದ್ದೀನಿ. ಪ್ರೈಸ್ ಟು ಅರ್ನಿಂಗ್ಸ್ ರೇಷೋ, ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ ಡಿವೈಡೆಡ್ ಬೈ ಅರ್ನಿಂಗ್ಸ್ ಪರ್ ಶೇರ್. ಯೂಶಲಿ ಪಿ ರೇಷೋ ಆಫ್ ಕಂಪ್ನೀಸ್ ವಿಚ್ ಆರ್ ಲೀಡರ್ಸ್ ಇನ್ ದರ್ ಸೆಕ್ಟರ್ಸು ಜಾಸ್ತಿ ಇರುತ್ತೆ. ಯೂಶಲಿ ಯಾವುದೋ ಒಂದು ಮೊನಾಪ್ಲಿ ಕಂಪ್ನಿ ಅಥವಾ ಮಾರ್ಕೆಟ್ ಲೀಡರು ಯಾವಾಗಲೂ ಪಿ ರೇಷೋ ಹೈ ಇರುತ್ತೆ. ಯಾಕಂದರೆ ಜನ ಅದನ್ನು ತಗೋಬೇಕಂತಿರ್ತದೆ. ಸೊ ನ್ಯಾಚುರಲಿ ಆ ಸ್ಟಾಕ್ ಪ್ರೈಸ್ ಜಾಸ್ತಿ ಇರುತ್ತೆ. ಸೊ ಪಿ ರೇಷೋನು ಜಾಸ್ತಿ ಇರುತ್ತೆ. ಅದೇ ಥರ ಕೆಲವು ಕಂಪ್ನೀಸು ಅಷ್ಟು ಚೆನ್ನಾಗಿ ಮಾಡದೇ ಇರೋದು ಆ ಸೆಕ್ಟ್ರಲ್ಲಿ ಪಿ ರೇಷೋ ಕಮ್ಮಿ ಇರುತ್ತೆ. ಅಕಸ್ಮಾತ್ ಮಾರ್ಕೆಟ್ ಲೀಡರು ಆ ಪರ್ಟಿಕ್ಯುಲರ್ ಸೆಕ್ಟ್ರಲ್ಲಿ ಬಿಸ್ನೆಸ್ ಪರ್ಫಾರ್ಮೆನ್ಸ್ ವೀಕ್ ಆಗಿದೆ, ಕಮ್ಮಿ ಆಗ್ತಾ ಇದೆ ಅಂದರೆ ಅವರ ಪಿ ರೇಷೋ ಆಟೋಮೆಟಿಕ್ಲಿ ಕಮ್ಮಿ ಆಗುತ್ತೆ. ಯಾಕಂದರೆ ಸ್ಟಾಕ್ ಪ್ರೈಸ್ ಕಮ್ಮಿ ಆಗ್ತಾ ಇರ್ತದೆ ಆ್ಯಂಡ್ ಅರ್ನಿಂಗ್ಸ್ ಪರ್ ಶೇರ್ ಒಂದು ಪರ್ಟಿಕ್ಯುಲರ್ ಲೆವೆಲಲ್ಲಿ ಇರ್ಬೋದು. ಯೂಶಲಿ ಬರೀ ಪಿ ರೇಷೋ ನೋಡಿಕೊಂಡು ನಾವು ಡಿಸೈಡ್ ಮಾಡಲಿಕ್ಕಾಗೋದಿಲ್ಲ ಒಂದು ಸ್ಟಾಕನ್ನು ತೊಗೋಬೋದಾ ಇಲ್ವಾ ಅಂತ. ಆದರೆ ಪಿ ರೇಷೋ ಒನ್ ಆಫ್ ದ ಫ್ಯಾಕ್ಟರ್ಸ್ ಇರುತ್ತೆ, ಎಸ್ಪೆಷಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡುವಾಗ. ನಾವು ರೆಗ್ಯುಲರ್ ಆಗಿ ಒಂದು ಒಳ್ಳೆ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಪಿ ರೇಷೋ ಅಷ್ಟು ಇಂಪಾರ್ಟೆಂಟ್ ಇಲ್ಲದೆ ಇರ್ಬೋದು. ಆದರೆ ಲಮ್ಸಮ್ ಆಗಿ ನಾವೇನಾದರೂ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಒಂದು ದೊಡ್ಡ ಅಮೌಂಟು 10 ಲಕ್ಷ 20 ಲಕ್ಷ 30 ಲಕ್ಷ ಅಂತ, ಆವಾಗ ಪಿ ರೇಷೋ ಆಫ್ ದ ಸ್ಟಾಕ್ ಎಷ್ಟಿದೆ ಅಂತ ನೋಡಲೇಬೇಕಾಗುತ್ತೆ. ಲಾಸ್ಟ್ ಒಂದು 6 ವಾರದಲ್ಲಿ ಎಷ್ಟೋ ಇಂಡಿವಿಜುವಲ್ ಸ್ಟಾಕ್ಸು ತುಂಬ ಬಿದ್ದಿದೆ ಹಾಗೂ ಓವರ್ ಆಲ್ ಮಾರ್ಕೆಟ್ ವೀಕ್ನೆಸ್ ಕಂಟಿನ್ಯೂ ಆಗ್ತಾ ಇದೆ. ಸೊ ಪಿ ರೇಷೋ ಆಫ್ ಎಷ್ಟೋ ಕಂಪ್ನೀಸು ತುಂಬ ಕಮ್ಮಿ ಆಗಿದೆ ಕಂಪೇರ್ ಟು ವಾಟ್ ಇಟ್ ವಾಸ್ ಇನ್ ಸೆಪ್ಟೆಂಬರ್. ಸುಮಾರು ಕಂಪ್ನೀಸು ಪಿ ರೇಷೋ ಆ್ಯಕ್ಚುಲಿ ಈಗ ಅವರ 5 ವರ್ಷದ ಆವ್ರೇಜ್ ಪಿ ರೇಷೋಕ್ಕಿಂತ ಕಮ್ಮಿ ಇದೆ. ಅಂದರೆ ಲಾಸ್ಟ್ 5 ವರ್ಷದಲ್ಲಿ ಅವರ ಸ್ಟಾಕದು ಪಿ ರೇಷೋ ಏನಿತ್ತು ಅದರದ್ದು ಆವ್ರೇಜು ಈಗ ಸದ್ಯಕ್ಕೆ ಹೈಯರ್ ದೆನ್ ದಿ ಕರೆಂಟ್ ಪಿ ರೇಷೋ. ಅಂದರೆ ಒಂಥರ ಮಾರ್ಕೆಟ್ ವ್ಯಾಲ್ಯೂಷನ್ ಕಮ್ಮಿ ಇದೆ ಸದ್ಯಕ್ಕೆ ಅಂತ ಇಂಡಿಕೇಟ್ ಮಾಡಿದಾಗಾಯಿತು. ಸ್ಟಾಕ್ಸ್ ಟ್ರೇಡಿಂಗ್ ಎಟ್ ಪಿ ರೇಷೋ ಹೈಯರ್ ದೆನ್ 5 ಇಯರ್ ಆವ್ರೇಜ್. ಐಷರ್ ಮೋಟರ್ಸು ಸದ್ಯಕ್ಕೆ ಪಿ ರೇಷೋ 31.3, 5 years ಆವ್ರೇಜ್ ಪಿ ರೇಷೋ 36.5. ಮಾರುತಿ ಸುಜುಕಿ 25.3 ಸದ್ಯಕ್ಕೆ ಪಿ ರೇಷೋ ಹಾಗೂ 5 years ಆವ್ರೇಜು 37.1. ಬಜಾಜ್ ಫೈನಾನ್ಸು ಅಂದರೆ ಯಾವುದೇ ಒಂದು ಫೈನಾನ್ಷಿಯಲ್ ಕಂಪ್ನಿ, ಬ್ಯಾಂಕ್ ಇರಲಿ ಫೈನಾನ್ಷಿಯಲ್ ಕಂಪ್ನಿ, ಪಿ ರೇಷೋ ಕ್ಯಾಲ್ಕುಲೇಟ್ ಮಾಡೋದು ಕರೆಕ್ಟ್ ಇರೋದಿಲ್ಲ. ಪ್ರೈಸ್ ಟು ಬುಕ್ ರೇಷೋ ಅಂತ ಹೇಳ್ತಾರೆ, ಅಂದರೆ ಬುಕ್ ವ್ಯಾಲ್ಯೂನ ಅವರು ಕನ್ಸಿಡರ್ ಮಾಡಬೇಕಾಗುತ್ತೆ. ಪ್ರೈಸ್ ಟು ಬುಕ್ ರೇಷೋ 5 years ಆವ್ರೇಜು 8.5 ಇದೆ. ಅಪೋಲೋ ಹಾಸ್ಪಿಟಲ್ಸ್ 90.2 ಪಿ ರೇಷೋ, 5 years ಆವ್ರೇಜ್ 90.8. ಸಿಪ್ಲಾ 27.9 ಪಿ ರೇಷೋ, ಆವ್ರೇಜ್ ಆಫ್ 5 years 29.6. 6ನೇ ಕಂಪ್ನಿ HDFC ಬ್ಯಾಂಕು, ಇದು ಫೈನಾನ್ಷಿಯಲ್ ಕಂಪ್ನಿ. ಸೊ ಪ್ರೈಸ್ ಟು ಬುಕ್ ರೇಷೋ ತಗೋಬೇಕು. 2.9% ಅವ್ರದ್ದು ಪ್ರೈಸ್ ಟು ಬುಕ್ ರೇಷೋ ಹಾಗೂ ಆ ಪರ್ಟಿಕ್ಯುಲರ್ 5 years ಆವ್ರೇಜು 3.6 ಇದೆ. 7ನೇ ಕಂಪ್ನಿ ಡಾಕ್ಟರ್ ರೆಡ್ಡಿಸ್ ಲ್ಯಾಬು 20.1 ಪಿ ರೇಷೋ, 5 years ಆವ್ರೇಜ್ ಪಿ ರೇಷೋ 24.3. ಏಷ್ಯನ್ ಪೇಂಟ್ಸು ಕರೆಂಟ್ ಪಿ ರೇಷೋ 56.5, 5 years ಆವ್ರೇಜ್ ಪಿ ರೇಷೋ 76.4. ಟೈಟನ್ ಕಂಪ್ನಿ 87.2 ಕರೆಂಟ್ ಪಿ ರೇಷೋ, 5 years ಆವ್ರೇಜು 89.3. ಸುಮಾರು ಕಂಪ್ನೀಸ್ ಇದರಲ್ಲಿ ರೀಟೇಲ್ ಇನ್ವೆಸ್ಟರ್ಸ್ ಫೇವ್ರೆಟು, ಎಸ್ಪೆಷಲಿ ಬಿಕಾಸ್ ಅದು ಕನ್ಸ್ಯೂಮರ್ ಫೇಸಿಂಗ್ ಬಿಸ್ನೆಸಸ್ ಆಗಿರ್ತದೆ. ಕೆಲವ್ದು ನೀವು ನೋಡ್ಬೋದು ಅವರು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇದ್ದರೆ ಹಾಗೂ ಅವರು ಜಾಸ್ತಿ ಅವರು ಪ್ರಾಡಕ್ಟ್ಸನ್ನು ಬರೀ ಬೇರೆ ಬಿಸ್ನೆಸ್ಗೆ ಸೇಲ್ ಮಾಡಿದ್ರೆ ಜನರು ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಇಟ್ಕೊಂಡಿರಲಿಲ್ಲ. ಆದರೆ ಟೈಟನ್ ಇರಲಿ, HDFC ಬ್ಯಾಂಕ್ ಇರಲಿ, ಏಷ್ಯನ್ ಪೇಂಟ್ ಎಲ್ಲ ನಾವು ಎಲ್ಲಾದರೂ ಒಂದು ಸತಿ ಅವರ ಐಟಮ್ಸನ್ನು ಯೂಸ್ ಮಾಡಿರ್ತೀವಿ ಅಥವಾ ಅವರ ಶಾಪ್ಸನ್ನು ಅಥವಾ ಅವರ ಆಫೀಸಸನ್ನು ನೋಡಿರ್ತೀವಿ. ಅದಕ್ಕೋಸ್ಕರನೇ ಈ ಕಂಪ್ನಿಗಳು ಫೇಮಸ್ ಆಗಿರ್ತದೆ. ಸುಮಾರು ಜನ ಇನ್ವೆಸ್ಟರ್ಸು ರಿಸರ್ಚ್ ಮಾಡಲಿಕ್ಕೆ ಗೊತ್ತಿರೋದಿಲ್ಲ ಹಾಗೂ ಹಾರ್ಡ್ ವರ್ಕ್ ಮಾಡಲಿಕ್ಕೂ ರೆಡಿ ಇರೋದಿಲ್ಲ ರಿಸರ್ಚ್ ಮಾಡಲಿಕ್ಕೆ. ನಾವು ಇನ್ವೆಸ್ಟ್ಮೆಂಟ್ ಶೇರ್ ಮಾರ್ಕೆಟಲ್ಲಿ ಮಾಡಿದ್ಮೇಲೆ ರಿಸರ್ಚ್ ಮಾಡಲೇಬೇಕು, ರೆಗ್ಯುಲರ್ ಆಗಿ ಮಾನಿಟರ್ ಮಾಡಲೇಬೇಕು. ಇದು ಯಾವಾಗಲೂ ಮೈಂಡಲ್ಲಿ ಇಟ್ಕೊಳ್ಳಿ. ಯಾರೊಬ್ರು ನನಗೆ ಹೇಳ್ಬಿಡ್ತಾರೆ ನಾನು ಅದರ ಪ್ರಕಾರ ಹಾಕ್ತೀನಿ ಅಂತ ಹೇಳೋದು ನಿಮಗೆ ಈಸಿ ಕಾಣಿಸ್ಬೋದು, ಬಟ್ ನಿಮ್ಮ ರಿಸಲ್ಟು ಅಷ್ಟು ಚೆನ್ನಾಗಿರೋದಿಲ್ಲ. ಮೋಸ್ಟ್ ಆಫ್ ದ ಟೈಮು ನಿಮಗೆ ಏನು ಎಕ್ಸ್ಪೆಕ್ಟೇಷನ್ ಇರ್ತದೆ ಅದಕ್ಕಿಂತ ಕಮ್ಮಿನೇ ಬರ್ಬೋದು. ಹೈ ಪಿ ರೇಷೋ ಇದ್ದರೆ ಈ ಕಂಪ್ನಿ ತುಂಬ ಎಕ್ಸ್ಪೆನ್ಸಿವ್ ತಗೋಬಾರ್ದು ಅಂತೇನಿಲ್ಲ.
ಹೈ ಪಿ ರೇಷೋ ಇದ್ದು ಆ ಕಂಪ್ನಿ ಪರ್ಫಾರ್ಮೆನ್ಸು ಚೆನ್ನಾಗಿದ್ರೆ ನೀವು ತಗೊಳ್ಳೋಕ್ಕೆ ಯೋಚನೆ ಮಾಡ್ಬೋದು. ಆದರೆ ಕಂಪ್ನೀಸ್ ಬಿಸ್ನೆಸ್ ಅಕಸ್ಮಾತ್ ಏನಾದರೂ ಡಲ್ ಆದರೆ ಆವಾಗ ಹೈ ಪಿ ರೇಷೋ ಸ್ಟಾಕ್ಸು ಜಾಸ್ತಿ ಬೀಳುತ್ತೆ. ಯಾಕಂದರೆ ಆವಾಗ ಅಷ್ಟು ಹೈ ಪಿ ರೇಷೋ ನೆಸೆಸಿಟಿ ಇಲ್ಲ, ಸ್ಟಾಕ್ ಪ್ರೈಸ್ ಜಾಸ್ತಿ ಇರಬಾರ್ದು ಅಂತ ಆಟೋಮ್ಯಾಟಿಕ್ಲಿ ಶೇರ್ ಹೋಲ್ಡರ್ಸ್ ಆ ಪರ್ಟಿಕ್ಯುಲರ್ ಸ್ಟಾಕ್ಸನ್ನು ಪ್ರಾಫಿಟ್ ಬುಕ್ ಮಾಡ್ತಾರೆ. ಈ ಒಂದು ಸ್ಟಾಕ್ಸನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ನೆಕ್ಸ್ಟ್ 6 to 12 ಮಂತ್ಸು ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ, ಹಾಗೂ ಅವರ ಬಿಸ್ನೆಸ್ ಯಾವ ಥರ ಪರ್ಫಾರ್ಮ್ ಆಗುತ್ತೆ ಅಂತ ನೋಡ್ತಾ ಹೋಗಿ. ಸೊ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ಥರ ಪಿ ಇ ರೇಷೋ ಚೇಂಜ್ ಆಗುತ್ತೆ ಓವರ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಆ್ಯಂಡ್ ಓವರ್ ದ ನೆಕ್ಸ್ಟ್ 1 year. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಈ ಲಿಸ್ಟಲ್ಲಿ ನಿಮ್ಮ ಹತ್ರ ಯಾವ್ದಾದ್ರು ಸ್ಟಾಕ್ಸ್ ಇದ್ದರೆ ಆ ಸ್ಟಾಕ್ಸಿನ ಹೆಸರು ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಯಾವ ಸ್ಟಾಕು ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.